ಈ ಥರ ನಾವು ಯಾವುದೇ ಇರಲಿ, ಯಾವುದೇ ಸೀಡ್ ಹಾಕಬೇಕು ಅದ್ರ ಮುಂಚೆನೇ ನಾವು ಈ ಥರ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕ್ತೀವಿ. ನಮ್ಮ ಸೀಡ್ ಹಾಕಬೇಕಾದಾಗಲಿ, ನಾವು ಕಸ್ಟಮರ್ ಸೀಡ್, ಕನ್ಸ್ಯೂಮರ್ ಸೀಡ್ಸ್ ಯಾವ್ದಾದ್ರು ತೊಗೊಂಬಂದ್ರೆ ಹಾಕಬೇಕಾದ್ರೂ ಕೂಡ ಈ ಥರ ಮಷಿನ್ನ ಕ್ಲೀನ್ ಮಾಡಿಕೊಂಡು, ನೋಡಿ ನಮ್ಮ ಮಷಿನ್ ಯಾವ ಥರ ಇದೆ ಕ್ಲೀನಾಗಿ, ನೋಡಿ ಒಳಗಡೆ ಎಂಥದ್ದು ಇರೋಲ್ಲ, ಕ್ಲೀನಾಗಿ ಎವ್ರಿ ಟೈಮ್ ನಾವು ಕ್ಲೀನ್ ಮಾಡಿ ಹಾಕ್ತೀವಿ. ಪ್ರತಿ ಸೀಡ್ಗೂ, ಸೀಡ್ ಟು ಸೀಡು ಸೇಮ್ ಸೀಡ್ ಇದ್ದರೆ ಸಮಸ್ಯೆ ಇಲ್ಲ, ಹಾಕ್ತೀವಿ, ಕಂಟಿನ್ಯೂ ಹಾಕ್ಬಿಡ್ತೀವಿ ಹಂಗೇ. ಮತ್ತು ಆದಮೇಲೆ ನಾವು ಎವ್ರಿ ಡೇ ಕ್ಲೀನ್ ಮಾಡ್ಕೊತೀವಿ. ಈ ಥರ ನೀಟಾಗಿ ಇಟ್ಕೊಂಡಿರ್ತೀವಿ. ಈ ಥರ ನಾವು ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡೇ ಮಾಡ್ತೀವಿ. ಹಿಂಗೆ ಈ ಥರ ಹೈಜಿನಿಕಾಗಿ ಮೇಂಟೈನ್ ಮಾಡಿಕೊಂಡು ಇದು ಮಾಡಿಕೊಂಡು ಹಾಕ್ತಾಯಿರ್ತೀವಿ ಸೀಡ್ಸು. ಈಗ ನೋಡಿ ಇವಾಗ ಕೊಬ್ಬರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ವಿಡಿಯೋ ಕಂಟಿನ್ಯೂ ಆಗುತ್ತೆ ನೋಡಿ. ಈ ಥರ ಇರ್ತದೆ ನಮ್ಮ ಕೊಬ್ಬರಿ. ನೋಡಿ ಕೊಬ್ಬರಿ ಕ್ವಾಲಿಟಿ ನೋಡಿ ಹೇಗಿದೆ ಅಂತ. ಪ್ಯೂರ್ ಬಾಲ್ ಕೊಬ್ಬರಿ, ಗಿಟ್ಟು ಕೊಬ್ಬರಿನೇ ಕಟ್ ಮಾಡಿ ಪೀಸ್ ಮಾಡ್ಕೊಂಡು ಇಟ್ಕೊಂಡು ಹಾಕೋತೀವಿ. ಯಾಕಂದರೆ ನಮ್ಮ ಮಷೀನ್ ಡೈರೆಕ್ಟಾಗಿ ದೊಡ್ಡ ದೊಡ್ಡ ಪೀಸ್ ಕೊಟ್ಟರೆ ಅದು ತುಂಬ ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಥರ ಪೀಸ್ ಮಾಡಿ ಇಟ್ಕೊಂಡು ಹಾಕಿ ಕೊಡ್ತೀವಿ. ವಿಡಿಯೋ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ, ಹಿಂಗೆ ನೋಡ್ತಾ ಇರಿ.